ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಆಗ್ತಾ ಇದೆ ಕಳೆದೊಂದು 6 ತಿಂಗಳಿಂದ. ಈ ಪರಿಷ್ಕರಣೆ ಆಗೋದಕ್ಕೂ ಗೃಹಲಕ್ಷ್ಮಿ ಫಲಾನುಭವಿಗಳ ಸಂಖ್ಯೆ ಕಡಿತ ಆಗೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಆ ರೀತಿ ಏನಾದರೂ ಚಾನ್ಸಸ್ ಇದೆಯಾ? ಈ ರೀತಿಯಾದಂಥ ಒಂದು ಪ್ರಶ್ನೆ ಈಗ ಕಳೆದ ಒಂದು ತಿಂಗಳಿಂದನೂ ಕೂಡ ಮೂಡ್ತಾ ಇದೆ. ಈ ಕುರಿತ ಪ್ರಶ್ನೆಗೆ ಖುದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನು ಆ ಪ್ರತಿಕ್ರಿಯೆಯನ್ನು ನೀಡಿದ್ದು ಮತ್ತು ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಹೇಗಾಗ್ತಿದೆಯಲ್ಲ ಅದೇ ಪಟ್ಟಿಯನ್ನು ಇವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತೆಗೆದುಕೊಳ್ತಾ ಇದೆ ಅಂತೇಳಿ ಖುದ್ದು ಸಚಿವರೇ ಹೇಳ್ತಾ ಇದ್ದಾರೆ. ಹಾಗಾದರೆ ಹೊಸ ಪರಿಷ್ಕರಣೆ ಪಟ್ಟಿಯನ್ನು ತೆಗೆದುಕೊಂಡ್ರೆ ಹಳೇ ಪಟ್ಟಿಯಲ್ಲಿದ್ದಂಥವ್ರೆಲ್ಲರೂ ಕೂಡ ಕಾರ್ಡ್ ಡಿಲೀಟ್ ಮಾಡ್ದಂಗೆನಾ? ಅಂದರೆ ಡಿಲೀಟ್ ಮಾಡಿದವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಿದಾರಲ್ಲ, ಆ ಕುಟುಂಬದ ಸದಸ್ಯರು ಅಂದರೆ ಮನೆ ಹೆಂಡತಿಯರು, ಅವರಿಗೆ ಹಣ ಹೋಗೋದಿಲ್ವಾ ಇನ್ನು ಮುಂದೆ? ಈ ರೀತಿಯಾದಂಥ ಒಂದು ಭಯ ಮತ್ತು ಆತಂಕನೂ ಕೂಡ ಸಹಜವಾಗಿ ಕಾಡ್ತಾ ಇದೆ. ಕೆಲವರಿಗೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಕೆಲವರಿಗೆ 2 ತಿಂಗಳಿಂದ, ಕೆಲವ್ರಿಗೆ 3 ತಿಂಗಳಿಂದ, ಕೆಲವರಿಗೆ 5 ತಿಂಗಳಿಂದ. ಅಫ್ಕೋರ್ಸ್ ಎಲ್ಲರಿಗೂ ಒಂದು 3-4 ತಿಂಗಳಿಂದ ಹಣ ಬರ್ತಿಲ್ಲ ಅಂತಲೇ ಹೇಳ್ತಾ ಇರೋದು. ಆದರೆ ಕಳೆದ 2 ತಿಂಗಳಲ್ಲಿ ನಿಮಗೆ ಒಂದು ಕಂತಿನ ಹಣ ಅಂತೂ ಬಂದಿರೋದು ನಿಮಗೆ ಗೊತ್ತಿರುವಂಥ ವಿಚಾರ. ನಾನು ಹೇಳ್ತಾ ಇರೋದು ಏನಂದರೆ, ಕಂಟಿನ್ಯೂಸ್ ಆಗಿ ಕಳೆದ 6 ತಿಂಗಳಿಂದನೂ ಕೂಡ ಹಣ ಬರ್ತಾ ಇಲ್ಲ. ಕಳೆದ 1 ತಿಂಗಳಿಂದ ಈಗಾಗಲೇ ಒಂದು ಕಂತಿನ ಹಣ ಎಲ್ಲರಿಗೂ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಏನು ಸಮಸ್ಯೆ ಆಗ್ತಾ ಇದೆ? ಅದಕ್ಕೆ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಆಗ್ತಿರೋದು ಆಹಾರ ಇಲಾಖೆಯಿಂದ. ಇದೇನೇ ಬಹಳ ಪ್ರಮುಖವಾದಂಥ ಕಾರಣನ? ಈ ಕುರಿತಾದಂಥ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ ಮತ್ತು ಈ ಕುರಿತು ಸಚಿವರು ಏನು ಹೇಳಿದರು ಆ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ನಾನು ಮೊದಲೇ ಹೇಳಿದಂತೆ ಅನ್ನಭಾಗ್ಯ ಸ್ಕೀಮ್ ಎಷ್ಟು ಫೇಮಸ್ ಇದೆಯೋ ಅಷ್ಟೇ ಫೇಮಸ್ ಆಗ್ತಾ ಇರೋದು ಗೃಹಲಕ್ಷ್ಮಿ ಮನೆಯೊಡತಿಯರಿಗೆ. ಪ್ರತಿ ಮನೆಯವರಿಗೂ ಕೂಡ ಅದು ಬಿ ಪಿ ಎಲ್ ಕಾರ್ಡ್ ಇರ್ಬೋದು, ಎ ಪಿ ಎಲ್ ಕಾರ್ಡ್ ಹೊಂದೋರು ಇರ್ಬೋದು. ಸೊ ಅವರೆಲ್ಲರಿಗೂ ಕೂಡ 2,000 ರೂಪಾಯಿ ಕೊಡ್ತೀವಿ ಮನೆಯೊಡತಿಯರಿಗೆ ಅಂತೇಳಿ ಗೌರ್ಮೆಂಟ್ ಹೇಳಿತ್ತು. ಅದೇ ರೀತಿಯಾಗಿ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಕಳೆದ 1-1.5 ವರ್ಷದಿಂದ ವಿಳಂಬ ಆಗ್ತಾ ಇದೆ, ಆದರೆ ಹಣ ಕೊಡೋದು ಮಾತ್ರ ನಿಮಗೆ ಮಿಸ್ ಮಾಡ್ತಾ ಇಲ್ಲ. ಒಂದು 3 ತಿಂಗಳಾದಮೇಲೆ, 4 ತಿಂಗಳಾದಮೇಲೆ 1 ತಿಂಗಳ ಕಂತಿನ ಹಣ ಬರ್ತಾ ಇದೆ. ಇದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಡಿಲೇ ಆಗ್ತಾ ಇದೆ, ಆದರೆ ಹಣ ಬರ್ತಾ ಇದೆ. ಈಗಿರುವಂಥ ಮತ್ತೊಂದು ಭಯ ಮತ್ತು ಆತಂಕ ಏನು ಅಂತಂದರೆ, ಕಳೆದ 1 ತಿಂಗಳಿಂದ ಈಗಾಗಲೇ 23 ಮತ್ತು 24ನೇ ಕಂತಿನ ಹಣ, 23ನೇ ಕಂತಿನ ಹಣ ಬಹುತೇಕ ಎಲ್ಲರಿಗೂ ಬಂದಿದೆ. 24ನೇ ಕಂತಿನ ಹಣ ಕೆಲವ್ರಿಗೆ ಬಂದಿಲ್ಲ, ಕೆಲವರಿಗೆ ಬಂದಿದೆ. ಯಾಕೆ ಈ ರೀತಿ ವಿಳಂಬ ಆಗ್ತಾ ಇರೋದು? ಯಾಕೆ ಬರ್ತಾ ಇಲ್ಲ? ಯಾಕೆ ಬಂದಿಲ್ಲ? ಕಳೆದ 6 ತಿಂಗಳಿಂದ ಬರ್ತಾ ಇಲ್ಲ. ನಮ್ಮ ನೇಬರ್ಸ್ನವ್ರಿಗೆ ಬರ್ತಾ ಇದೆ, ಅಂದರೆ ಪಕ್ಕದ ಮನೆಯವ್ರಿಗೆ ಬರ್ತಾ ಇದೆ, ನಮ್ಮ ರಿಲೇಟಿವ್ಸಿಗೆ ಬರ್ತಾ ಇದೆ. ನಂದು ಯಾಕೆ ಬರ್ತಾ ಇಲ್ಲ? ಏನಾದರೂ ಪ್ರಾಬ್ಲಮ್ ಆಯಿತಾ? ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಮಾಡ್ತಿರೋದ್ರಿಂದಾಗಿ ನಮಗೆ ತೊಂದರೆ ಆಗ್ತಿದೆಯಾ? ಈ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಇದಕ್ಕೆ ಉತ್ತರ ಏನು? ಇದಕ್ಕೆ ಪರಿಹಾರ ಏನು? ಸೊ ಏನು ರೂಲ್ಸ್ ಏನು ಹೇಳುತ್ತೆ ಅದನ್ನು ನೋಡ್ತಾ ಹೋದರೆ, ಗೃಹಲಕ್ಷ್ಮಿ ಸ್ಕೀಮಲ್ಲಿ ಯಾರ್ಯಾರು ಫಲಾನುಭವಿಗಳು ಅಂದರೆ 1 ಕೋಟಿ, ಇಲ್ಲಿವರೆಗಿರೋದು 1,25,00,000 ಫಲಾನುಭವಿಗಳಿದ್ದಾರೆ. ಇವರೆಲ್ಲರಿಗೂ ಪ್ರತಿ ತಿಂಗಳು 2,000 ರೀತಿ ಹೋಗ್ತಾ ಇರೋದು. ಇಲ್ಲಿರುವಂಥ ಪ್ರಶ್ನೆ ಏನು ಅಂದರೆ, ಬಿ ಪಿ ಎಲ್ ಕಾರ್ಡ್ ಆಗಿರಲಿ ಅಥವಾ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿರಲಿ, ಅವರಿಗೆ ಹಣ ಹೋಗುವಂಥ ಕಾರ್ಯ ಮಾಡ್ತಾ ಇದೆ ಡಿಪಾರ್ಟ್ಮೆಂಟ್. ಆದರೆ ಕಳೆದ 1 ತಿಂಗಳಿಂದ ಪರಿಷ್ಕರಣೆ ಆದಂಥ ಹೊಸ ಪಟ್ಟಿಯನ್ನು, ಅಂದರೆ ಆಹಾರ ಇಲಾಖೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿ ಒಂದಷ್ಟು ಪಟ್ಟಿನ ಸ್ಕ್ರೂಟ್ನಿ ಮಾಡಿ ಕೊಡ್ತಾ ಇದೆ. ಸ್ಕ್ರೂಟ್ನಿ ಮಾಡಿರುವಂಥ ಪಟ್ಟಿಯನ್ನು ಗೃಹಲಕ್ಷ್ಮಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆ ಪಟ್ಟಿಯನ್ನು ತೆಗೆದುಕೊಂಡು ಪರಿಷ್ಕರಣೆ ಆದಂಥ ಹೊಸ ರಿವೈಸ್ಡ್ ಲೀಸ್ಟ್ ಏನಿದೆ ಆ ಲೀಸ್ಟಿನ ಪ್ರಕಾರ ಹಣವನ್ನು ಕೊಡ್ತಾ ಹೋಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಯಾರು ನಿಜವಾದ ಫಲಾನುಭವಿಗಳಿದ್ರು, ಅಂದರೆ ಬಿ ಪಿ ಎಲ್ ಕಾರ್ಡಿಂದ ಕೆಲವರು ಎ ಪಿ ಎಲ್ ಕಾರ್ಡಿಗೆ ಶಿಫ್ಟ್ ಮಾಡಿರ್ತಾರೆ. ಎ ಪಿ ಎಲ್ ಕಾರ್ಡ್ ಆ ಲೀಸ್ಟಲ್ಲಿ ಇರೋಲ್ಲ. ಸೊ ಆ ಎ ಪಿ ಎಲ್ ಕಾರ್ಡ್ ಇರೋರನ್ನು ಇಲ್ಲಿ ಏನಾದರೂ ತೆಗೆದು ಅವರಿಗೆ ಹಣ ಹೋಗದೇ ಇರುವಂಥ ಚಾನ್ಸಸ್ ಭಾಳ ಇದ್ದಾವೆ. ಆ ರೀತಿ ಆಗ್ತಾನೂ ಕೂಡ ಇದೆ. ಆದರೆ ಅದು ಆ ರೀತಿ ಆಗೋದಿಲ್ಲ. ಅದನ್ನು ಸಾರ್ಟ್ಔಟ್ ಮಾಡುವಂಥ ಕಾರ್ಯ ಮಾಡುತ್ತೆ ಅಂಥೇಳಿ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ಖುದ್ದು ಸಚಿವರು ಕೂಡ ಹೇಳ್ತಾ ಇದ್ದಾರೆ, ಹೌದು ನಾವು ರಿವೈಸ್ಡ್ ಪಟ್ಟಿ ಏನಿದೆ ಆಹಾರ ಇಲಾಖೆಯಿಂದ, ಅಂದರೆ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಹೋಲ್ಡರ್ಸ್ ಇದ್ದಾರೆ ರಿವೈಸ್ಡ್ ಪಟ್ಟಿಯನ್ನು ತೆಗೆದುಕೊಳ್ತಾ ಇದ್ದೀವಿ. ಹಾಗಂತೇಳಿ ನಾವು ಎ ಪಿ ಎಲ್ ಕಾರ್ಡ್ ಹೊಂದೋರಿಗೆ ನಾವು ಹಣ ಕೊಡಲ್ಲ ಅಂತ ನಾವು ಎಲ್ಲೂ ಹೇಳಿಲ್ಲ. ಎ ಪಿ ಎಲ್ ಕಾರ್ಡ್ ಆಗಿದ್ರೂ ಕೂಡ ಅವರಿಗೆ ಹಣ ಕೊಡುವಂಥ ಕಾರ್ಯ ಮಾಡ್ತೀವಿ. ಹಾಗೊಂದು ವೇಳೆ ಏನಾದರೂ ನಿಮಗೆ ಹಣ ಬರದೇ ಇದ್ದರೆ, ನಿಮ್ಮ ನೇಬರ್ಸಿಗೆ ಬರ್ತಾ ಇದೆ, ನಿಮ್ಮ ರಿಲೇಟಿವ್ಸ್ ಬರ್ತಾ ಇದೆ, ನಿಮಗೆ ಬರ್ತಾ ಇಲ್ಲ, ಮೊದಲು ಬರ್ತಾ ಇತ್ತು ಅನ್ನೋದಾದರೆ
ಯಾಕೆ ಅನ್ನೋದನ್ನು ಸಹಾಯವಾಣಿ ಮೂಲಕ ನೀವು ಏನು ಸಮಸ್ಯೆ, ಪರಿಹಾರ ಏನು, ಅಂದರೆ ನಿಮಗೆ ಯಾಕೆ ಹಿಂಗೆ ಆಗ್ತಾ ಇದೆ, ಕಾರ್ಡ್ ಯಾಕೆ ನಿಮಗೆ ಹಣ ಯಾಕೆ ಬರ್ತಿಲ್ಲ ಅನ್ನೋದರ ಮಾಹಿತಿಯನ್ನು ತಿಳಿದುಕೊಳ್ಬೋದು. ಎರಡನೇದು, ಮಾಹಿತಿ ತಿಳ್ಕೊಂಡ್ರ ಜೊತೆಗೆ ನೀವು ಆ ಕುರಿತಾಗಿ ಒಂದು ವೇಳೆ ಸ್ಟಾಪ್ ಆಗಿತ್ತು ಅನ್ನೋದಾದರೆ ನೀವು ಕನ್ಸರ್ನ್ ಇಲಾಖೆಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡುವಂಥ ಕಾರ್ಯನೂ ಕೂಡ ಮಾಡಿ ನಿಮಗೆ ಹಣ ಕೊಟ್ಟೇ ಕೊಡ್ತೀವಿ ಅಂತೇಳಿ. ಇಲ್ಲಿ ಸಚಿವರು ಸ್ಪಷ್ಟಪಡಿಸಿರೋದು ಏನು ಅಂತಂದರೆ, BPL ಕಾರ್ಡಿಂದ APL ಕಾರ್ಡಿಗೆ ಶಿಫ್ಟ್ ಮಾಡಿದ್ರೂ ಕೂಡ ನಿಮಗೆ ಹಣ ಬರುತ್ತೆ. ಆ ರಿವೈಸ್ಡ್ ಪಟ್ಟಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ತೊಂದರೆ ಆಗುವಂಥ ಚಾನ್ಸಸ್ ಇದೆ, ಕೆಲವರಿಗೆ ಆಗಿದೆ. ಆ ರೀತಿ ಏನಾದರೂ ಇದ್ದರೆ ಕಂಪ್ಲೇಂಟ್ ಮಾಡಿ ನಿಮಗೆ ಸಾರ್ಟ್ಔಟ್ ಮಾಡಿ ನಿಮಗೆ ಹಣವನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತೇವೆ ಅಂಥೇಳಿ ಖುದ್ದು ಸಚಿವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ವಿಷಯ ಆಯಿತು. ಅಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಹಾಗಾದರೆ ಮೊದಲಿಂದ ಬರ್ತಾ ಇದೆಯಲ್ಲ, ಯಾರ್ದು ಹೆಸರನ್ನು ಕೂಡ ಡಿಲೀಟ್ ಮಾಡಿಲ್ವಾ, ರಿವೈಸ್ ಮಾಡಿಲ್ವಾ, ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ಪ್ರಶ್ನೆಗೆ ರಿವೈಸ್ ಮಾಡ್ತಾ ಇದ್ದೀವಿ. ಯಾವ್ಯಾವ್ರನ್ನ ರಿವೈಸ್ ಮಾಡ್ತಿದ್ದೀವಿ ಅಂದರೆ, ಒಂದು, ನಿಮ್ಮ ಕುಟುಂಬದ ಸದಸ್ಯರು IT ರಿಟರ್ನ್ ಏನಾದರೂ ಫೈಲ್ ಮಾಡ್ತಾ ಇದ್ದರೆ, ಆದಾಯ ತೆರಿಗೆ ಏನಾದರೂ ಕಟ್ತಾ ಇದ್ದರೆ, ಸೊ ಅಂಥವರು ಗೃಹಲಕ್ಷ್ಮಿ ಸ್ಕೀಮ್ ನಡಿಯಲ್ಲಿ ಬರಲ್ಲ. ಅವರಿಗೆ ಮನೆ ಒಡತಿಯರಾಗಿ ಅವ್ರಿಗೆ 2,000 ರೂಪಾಯಿ ಹಣ ಕೊಡ್ಲಿಕ್ಕೆ ಬರೋದಿಲ್ಲ, ನಾವು ಕೊಡೋದಿಲ್ಲ. ಇದು ಒಂದು ನಂಬರ್ 1 ಪಾಯಿಂಟ್. ಎರಡನೇದು ಬಹಳ ಪ್ರಮುಖವಾದಂಥ ವಿಚಾರ ಅಂದರೆ, 28 ಲಕ್ಷಕ್ಕಿಂತಲೂ ಅಥವಾ 25 ಲಕ್ಷಕ್ಕಿಂತಲೂ ಹೆಚ್ಚು GST ಹಣದ ವ್ಯವಹಾರವನ್ನು ಮಾಡಿದರೆ, ವ್ಯಾಪಾರಿ ಆಗಿದ್ದರೆ, ಈಗ ನೀವೇ ಆಗಲಿ ಅಥವಾ ನಿಮ್ಮ ಗಂಡನೇ ಆಗಲಿ ಅಥವಾ ನಿಮ್ಮ ಕುಟುಂಬದ ಸದಸ್ಯರು BPL ಕಾರ್ಡು APL ಕಾರ್ಡಲ್ಲಿ ಯಾರು ಕುಟುಂಬ ಸದಸ್ಯರು ಇರ್ತಾರಲ್ಲ, ಅವರಲ್ಲಿ ಯಾರಾದರೂ ಒಬ್ಬರು IT ರಿಟರ್ನ್ ಫೈಲ್ ಮಾಡ್ತಾ ಇದ್ದರೆ ಅಥವಾ GST ಟ್ರಾನ್ಸಾಕ್ಷನ್ 25-28 ಲಕ್ಷದ ಮೀರಿತ್ತು ಅನ್ನೋದಾದರೆ, ಆವಾಗ ಗೃಹಲಕ್ಷ್ಮಿ ಸ್ಕೀಮಿಂದ ನಾವು ಹೊರಗೆ ತೆಗಿತೀವಿ, ಈ ರೀತಿ ತೆಗೆದಿದ್ದೀವಿ ಆಲ್ರೆಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈ ಎರಡೂ ವಿಚಾರಗಳಲ್ಲದೆ ಮತ್ತೊಂದು ವಿಚಾರಕ್ಕೂ ಕೂಡ ನಿಮಗೆ ಹಣ ಬಾರದೇ ಇರ್ಬೋದು. ಅದು ಏನು ಅಂತಂದರೆ, ಈ KYC ಮಾಡದೇ ಇರೋದು. ಏನು ರೀ ಇದು ಈ KYC ಅಂತ ಗ್ರಾಮೀಣ ಭಾಗದ ಭಾಳಷ್ಟು ಮಹಿಳೆಯರು ಕೇಳ್ತಾ ಇದ್ದಾರೆ. ಏನೂ ಇಲ್ಲ, ಬಹಳ ಸಿಂಪಲ್. ನೀವು ಬ್ಯಾಂಕಲ್ಲಾಗಲಿ ಅಥವಾ ಪೋಸ್ಟ್ ಆಫೀಸಲ್ಲಾಗಲಿ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಏನಾದರೂ ಕೇಳಿದರೆ ಪಾನ್ ಕಾರ್ಡ್ ಅಥವಾ ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್ ಏನು ಕೇಳ್ತಾರೆ ಆ ಮಾಹಿತಿಯನ್ನು ಒಂದು ಜೆರಾಕ್ಸನ್ನು ಕೊಟ್ಬಿಟ್ರೆ ಆಯಿತು. ಆಗಿದೆಯಾ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಈ KYC ಆಗಿದ್ದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುತ್ತೆ, ಇಲ್ಲದೆ ಹೋದರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. ಸರ್ಕಾರದಿಂದ ಹಣ ಹಾಕಿರ್ತಾರೆ, ಆದರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. ಈ ರೀತಿಯಾದಂಥ ಸಮಸ್ಯೆ ಆಗುತ್ತೆ. ಇದು ಟೆಕ್ನಿಕಲ್, ತಾಂತ್ರಿಕ ಸಮಸ್ಯೆ. ಈ KYC ಮಾಡಿಲ್ಲ ಅನ್ನೋದಾದರೆ ಮಾಡಿಕೊಳ್ಳಿ. ಇನ್ನು ಉಳಿದ 2 ಕಾರಣಗಳೇನಿದೆಯಲ್ಲ, ಒಂದು IT ರಿಟರ್ನ್ ಏನಾದರೂ ಮಾಡಿದರೆ, ಅಥವಾ ಎರಡನೇದು IT ರಿಟರ್ನ್ ಜೊತೆಗೆ GST ಏನಾದರೂ ಟ್ರಾನ್ಸಾಕ್ಷನ್ 25 ಲಕ್ಷದ ಮೇಲೆ ಏನಾದರೂ ಇತ್ತು ಅಂದರೆ, ಈ 2 ವಿಚಾರಕ್ಕಾಗಿ ಗೃಹಲಕ್ಷ್ಮಿಯರನ್ನ ಮನೆಯೊಡತಿಯರನ್ನ ಲೀಸ್ಟಿಂದ ಹೊರಗಡೆ ಇಡುವಂಥ ಕಾರ್ಯ ಮಾಡ್ತಾರೆ. BPLನಿಂದ ಸ್ಕ್ರೂಟ್ನಿ ಆಗಿರುವಂಥ ಪಟ್ಟಿ ಏನಿದೆ, ಆ ಪಟ್ಟಿಯನ್ನೇ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಕೆಲವರಿಗೆ ತೊಂದರೆ ಆಗಿರ್ಬೋದು. ಆದರೆ ಅವ್ರಿಗೆ ನಾವು ಮುಂದೆ ಹಣ ಕೊಡುವಂಥ ಕೆಲಸವನ್ನು ಮಾಡ್ತೇವೆ, ಅವರನ್ನು ನಾವು ಡಿಲೀಟ್ ಮಾಡೋದಿಲ್ಲ. BPL ಕಾರ್ಡ್ ಇರೋರು APL ಕಾರ್ಡ್ ಇದ್ರೂ ಕೂಡ ಅವರಿಗೆ ಹಣ ಕೊಡ್ತೇವೆ, ಈ ಮೊದಲು ಹೇಳಿದ್ವಿ ಅದೇ ರೀತಿ ಕೊಡ್ತೇವೆ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಬಹುತೇಕ ಮನೆಯೊಡತಿಯರು ಹೇಳ್ತಾ ಇರೋದು, ತಿಂಗಳ ಕೊಡ್ತೀನಿ ಅಂತ ಹೇಳಿದ್ರಿ. ಎಲ್ಲಿ ತಿಂಗಳ ಬರ್ತಾ ಇದೆ? ಫೆಬ್ರವರಿ ಮಾರ್ಚ್ ತಿಂಗಳು ಬಾಕಿ ಉಳಿಸ್ಕೊಂಡಿದ್ದೀರಿ, ನವಂಬರ್ ಡಿಸೆಂಬರ್ ಅಕ್ಟೋಬರ್ 3 ತಿಂಗಳು ಆಲ್ಮೋಸ್ಟ್ ಹಣ ಇನ್ನೂ ಆಲ್ಮೋಸ್ಟ್ 3 ತಿಂಗಳು ಹಣ ಬಂದಿಲ್ಲ. 4 ತಿಂಗಳು, ಕೆಲವು ಕಡೆಗೆ 4 ತಿಂಗಳು ಹಣ ಬಂದಿಲ್ಲ, ಅದ್ರ ಜೊತೆಗೆ 2 ತಿಂಗಳು, 5-6 ತಿಂಗಳು ಹಣ ಉಳಿಸ್ಕೊಂಡು ತಿಂಗಳ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ಇದು ಯಾವ ರೀತಿಯ ಲೆಕ್ಕ ಅಂತ ಹೇಳ್ತಾರೆ. ಅದನ್ನು ಕೆಲವು ಕಡೆಗೆ ಬರ್ತಿದೆಯಲ್ಲ ಸಾಕು ಅಂಥೇಳಿ ಹಣವನ್ನು ಕೂಡಿಟ್ಕೊಂಡು ಕೆಲವರು ಫ್ರಿಡ್ಜ್ ತೊಗೊಳ್ತಾ ಇದ್ದಾರೆ, ಕೆಲವರು ತಮ್ಮ ಸೊಸೆಯರಿಗೆ ಒಂದು ಸಣ್ಣ ಶಾಪನ್ನು ಮಾಡಿಕೊಡ್ತಾ ಇದ್ದಾರೆ. ಹೀಗೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ. ಅಥವಾ ಆ ಹಣ ಪ್ರತಿ ತಿಂಗಳು ಡಿಪೆಂಡೆಂಟ್ ಆದವರು ಕೂಡ ಭಾಳ ಜನ ಇದ್ದಾರೆ, ತಮ್ಮ ಮಕ್ಕಳ ಟ್ಯೂಷನ್ ಫೀಸ್ಗಾಗಿ ಅಥವಾ ಸೀನಿಯರ್ ಸಿಟಿಸನ್ ರೀತಿ ಏನಾದರೂ ಇತ್ತು ಅನ್ನೋದಾದರೆ, ಅಥವಾ ಅವರಿಗೆ ಮೆಡಿಸಿನ್ ಖರ್ಚಿಗಾದರೂ ಆಗತ್ತೆ ಅಂಥೇಳಿ ಅದನ್ನು ಯುಟಿಲೈಸ್ ಮಾಡೋರು ಇದ್ದಾರೆ. ಇಂಥವ್ರಿಗೆಲ್ಲರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಪ್ರತಿ ತಿಂಗಳು ಹಣ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ಅನ್ನೋದು ಅವರೆಲ್ಲರ ಅಭಿಮತ ಆಗಿದೆ. ಇದು ಭಾಳ ಪ್ರಮುಖವಾದಂಥ ವಿಚಾರ. ಗೃಹಲಕ್ಷ್ಮಿ ಸ್ಕೀಮಿಂದ ನೀವೇನಾದರೂ ಹೊರಗಡೆ ಹಾಕಿದರೆ, ಹಣ ಬರದೇ ಇದ್ದರೆ ಏನು ಭಾಳ ಪ್ರಮುಖವಾದಂಥ 3 ರೀಸನ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್
ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.